ಕೆಲಸಗಳನ್ನ ಮಾಡಿದ್ದಾರೆ. ಅದೇ ರೀತಿ ನಾನು ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊತ ಬಂದಿದ್ದೇನೆ. ಈಗ ಅವ್ರೇನು ಹೇಳ್ತಾರೆ, ಗ್ರಾಮ ವಿಕಾಸ ಹೇಳ್ತಾರಲ್ಲ, ಅದರಲ್ಲಿ ಕೆಲವು ಫ್ಲೆಕ್ಸಿ ಫಂಡ್ ಅಂತ ಇರ್ತದೆ, 5% ಇರ್ತದೆ. ಅದನ್ನು ಅವ್ರು ಹೇಳ್ತಾರೆ. ಆಗ್ತದೆ ನಾವು ಇದನ್ನು ಪಂಚಾಯತಿಗೆ ಎಲ್ಲರ ಸಮ್ಮುಖದ ಎಲ್ಲರದ್ದು ಒಪ್ಪಿಗೆ ತಗೊಂಡೇ ನಾವು ಮಾಡಿರೋದು. ಬಟ್ ಇವಾಗ ಹಣ ಎಲ್ಲೋಯ್ತು ಎಲ್ಲೋಯ್ತು ಅಂತ ಅದು ನಮ್ಮನ್ನೇ ಕೇಳಿದ್ರೆ ಆಗಿರೋದು, ಅವ್ರಿಗೆ ಗೊತ್ತಿರೋಂಥ. ಇದು ನನ್ನ ಮೇಲೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೆಟ್ಟ ಹೆಸರು ಬರಲಿ ಅನ್ನೋ ಉದ್ದೇಶಕ್ಕೇನೋ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೊಂದು, ನಾನು ಬಂದಿದ್ದು ಏಪ್ರಿಲ್ 14 ಅಧಿಕಾರ ವಹಿಸ್ಕೊಂಡೆ. ಪಾಂಡುಪುರದಿಂದ ಚರಂಡಿನ ಕ್ಲೀನ್ ಮಾಡಿಸೋದಕ್ಕೋಸ್ಕರ, ಹೂಳು ತೆಗೆಯೋಕ್ಕೋಸ್ಕರ ಪಾಂಡುಪುರದಿಂದ 20 ಜನನ ಕರ್ಕೊಂಡು ಬಂದು ಎಲ್ಲ ಗ್ರಾಮದಲ್ಲೂ ಹೂಳೆತ್ತುವಂಥ ಕೆಲಸ ಮಾಡಿರ್ತೇನೆ. ಇನ್ನೊಂದು ಕೇಳಿದೆ, ಪಂಚಾಯತಿ ಬಿಲ್ಡಿಂಗು ನೀವು ನೋಡಿರ್ಬೋದು, ಪಂಚಾಯತಿ ಬಿಲ್ಡಿಂಗು ಪೇಂಟಿಂಗ್ ಇಲ್ಲ, ಕ್ಲೀನ್ನೆಸ್ ಇಲ್ಲ, ಏನೂ ಇಲ್ಲ. ನಾನು ಅದನ್ನು ಪಂಚಾಯತ್ ಸಭೆಗೆ ಕೇಳಿದೆ, ಈ ಥರ ಪೇಂಟ್ ವರ್ಕ್ ಮಾಡೋಣ ಅಂತ ಕೇಳಿದೆ. ಅವ್ರು ಹೇಳ್ತಾರೆ, ಮೆಂಬರ್ಗಳು ಪೇಂಟ್ ವರ್ಕ್ ಮಾಡೋದು ಬೇಡ, ಹಣ ಎಲ್ಲಿದೆ ದುಡ್ಡು ಎಲ್ಲಿದೆ ಅಂತ ಕೇಳ್ತಿದ್ರು. ಈ ನೀವು ಪೇಂಟ್ ಮಾಡಿಸಿದ್ರೆ ಅಳುಗಳು ಬೇಜಾರು ಮಾಡ್ಕೊತಾರೆ ಅನ್ನೋ ಒಂದು ಮಾತನ್ನು ಕೂಡ ಆಡಿದ್ರು. ಅದು ಸೆಕೆಂಡ್ರಿ. ನಾವು ಆಫೀಸು ಯಾವತ್ತೂ ಚೆನ್ನಾಗಿರಬೇಕು ಅಂತ